ಮತ್ತು ದೇವಸ್ಥಾನ ಇದೆ. ಇವಾಗ ನಾವು ಮಧ್ಯೆ ಇದೆ. ಇಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಗಾಡ್ ಮಧ್ಯೆ ಬಸ್ ಹೋಗ್ತಾ ಇದೆ. ಸೊ ಇವತ್ತು ನಾನು ಇನ್ನೊಂದು ಸತಿ PBI ಅಕಾಡೆಮಿಯಲ್ಲಿ UTR ಇತ್ತು. ಅದೇಗಂದರೆ 4 UTRಗಿಂತ ಕಡಿಮೆ ಇರೋರು ಮತ್ತು 13 ಇಯರ್ಸ್ಗಿಂತ ಚಿಕ್ಕವ್ರು ಒಂದು UTR ಇತ್ತು. ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಏನಕ್ಕೆಂದರೆ ನಾನು 10 ಇಯರ್ಸ್ 8 ಮಂತ್ಸ್ ಆಗಿದೆ. ಮತ್ತು ನಂದು UTR ರ್ಯಾಂಕಿಂಗ್ ಕೂಡ 3.5 ಆಗಿದೆ. ಅದಕ್ಕೆ ನಾನು ಬಂದಿದ್ದೀನಿ. A few moments later. A few moments later. Okay, parents, players, thank you so much for making this event successful. We got about 15 entries. Okay, so now moving on to the prize distribution. Second place goes to Aditya. Well done, well done. As a parent, or A few moments later. ಟೋಟಲಿ 6 ಮ್ಯಾಚಸ್ ಇರಬೇಕಿತ್ತು. 6 ಮ್ಯಾಚಸ್ ಆಡಿದೆ. ಹೆಂಗಂದರೆ ಫಸ್ಟು 3 ಮ್ಯಾಚಸ್ ವಿನ್ ಆದರೆ ನಾವು ಕ್ವಾರ್ಟರ್ ಫೈನಲ್ಸ್ಗೆ ಹೋಗ್ತೀವಿ. ಕ್ವಾರ್ಟರ್ ಫೈನಲ್ಸ್ ನನಗೆ ನೆನ್ನೆ ಈವ್ನಿಂಗ್ ಇತ್ತು. ಆಮೇಲೆ ನಾನು ಅದನ್ನು ವಿನ್ ಆದೆ. ಫಸ್ಟ್ ಸೆಕೆಂಡ್ ಥರ್ಡ್ ಮ್ಯಾಚ್ ವಿನ್ ಆಗಿಬಿಟ್ಟು ಕ್ವಾರ್ಟರ್ ಫೈನಲ್ಸ್ ಇತ್ತು. ಅದರಲ್ಲೂ ನಾನು ವಿನ್ ಆಗಿದ್ದೆ. ಇವತ್ತು ಬೆಳಗ್ಗೆ ಸೆಮಿಫೈನಲ್ಸ್ ಇತ್ತು. ಅದು ನಾನು ವಿನ್ ಆಗಿದ್ದೆ. ಇವಾಗ 6th ಮ್ಯಾಚ್ ಇತ್ತು. ಅದರಲ್ಲಿ ನಾನು ಸೋತೆ. ಇದು ಸೆಕೆಂಡ್ ಪ್ಲೇಸ್ ಕಪ್ಪು ನೋಡಿ, PBI UTRದು. ಇವಾಗ ನನಗೆ ಈ 3 ಪ್ರೈಸಸ್ ಸಿಕ್ಕಿದೆ. ಇವಾಗ ನಾನು ನಂದಿ ಹಿಲ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಏನಾದರೂ ಇದ್ದರೆ ನಿಮಗೆ ತೋರಿಸ್ತೀನಿ. A few moments later. ಇವಾಗ ನಾವು ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. PBIಯಿಂದ ನಂದಿ ಹಿಲ್ಸು ಆಲ್ಮೋಸ್ಟ್ 35 ಕಿಲೋಮೀಟರ್ಸ್ ಇದೆ. ಇವಾಗ ನಾವು ಆಲ್ಮೋಸ್ಟ್ ಹಾಫ್ ವೇ ಬಂದಿದ್ದೀವಿ. ಅಲ್ಲೇ ಕಾಣಿಸ್ತಾ ಇದೆ ನೋಡಿ ಬೆಟ್ಟ, ಅದೇ ನಂದಿ ಹಿಲ್ಸು. ಇವಾಗ ನಾವು ನಂದಿ ಹಿಲ್ಸ್ ಬಂದಿದ್ದೀವಿ. ಅಲ್ಲಿ ನಮ್ಮ ಗಾಡಿ ಪಾರ್ಕ್ ಮಾಡಿದ್ದೀವಿ. ಇವಾಗ ಇಲ್ಲಿಂದ ಮುಂದೆ ಮೇಲ್ಗಡೆ ಒಂದು
ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗೋಕ್ಕೆ 1.5 ಕಿಲೋಮೀಟ್ರ್ ಇದೆ ಅಂತಾರೆ. ಬಸ್ ಕೂಡ ಇದೆ, ಅಂದರೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಕಾರ್ ಪಾರ್ಕಿಂಗ್ ಒಂದು ಟಿಕೆಟ್ ತೊಗೋಬೇಕು, ಮತ್ತು ಇಲ್ಲಿ ಹೋಗೋಕೆ ಒಂದು ಟಿಕೆಟ್ ತೊಗೋಬೇಕು. ಅಲ್ಲಿ ಪಿಂಕ್ ಕಲರ್ ವ್ಯಾನ್ ಹಿಂದೆಗಡೆ ಅಲ್ಲೊಂದು ಟಿಕೆಟ್ ಕೌಂಟ್ರ್ ಇದೆ, ಅಲ್ಲಿ ಟಿಕೆಟ್ ತೊಗೋಬೇಕು. ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ವ್ಯೂ ಹೆಂಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಇದು ಸಫಾರಿ ಬಸ್ ಅಂತ, ಇದು ಟೂರಿಸ್ಟ್ ಅವ್ರಿಗೆ ಕರ್ಕೊಂಡು ಹೋಗೋದು. ಇದಕ್ಕೆ ನಾನು ಮತ್ತು ನಮ್ಮಪ್ಪ ಮತ್ತು ನಮ್ಮಮ್ಮಗೆ 25 ರುಪೀಸ್ ಆಗಿದೆ ನೋಡಿ. ನನಗನ್ಸುತ್ತೆ ನಮ್ಮ ಪೇರೆಂಟ್ಸ್ಗೆಲ್ಲ 10 ರುಪೀಸು ಮತ್ತು ಚಿಕ್ಕವ್ರಿಗೆಲ್ಲ 5 ರೂಪಾಯಿ ಅಂತ ಅಂದ್ಕೊಳ್ತೀನಿ ನೋಡಿ. ಇದು ಹೋಗ್ಬೇಕಂದ್ರೆ 2 ಇಲ್ಲಾಂದರೆ 2.5 ಕಿಲೋಮೀಟ್ರ್ ಇರುತ್ತೆ. ನಾವು ನಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ, ಆಮೇಲೆ ಜಾಸ್ತಿ ದೂರ ಆಗುತ್ತೆ ಮತ್ತು ಮಂಗಗಳು ಜಾಸ್ತಿ ಇರುತ್ತೆ ಅಂತ ನಾವು ಬಸ್ಸಲ್ಲಿ ಬಂದ್ವಿ ನೋಡಿ. ನಾವು ಬರುವಾಗ ಆದರೆ ನಾವು ನಡ್ಕೊಂಡು ಬರ್ತೀವಿ, ಇಲ್ಲಾಂದರೆ ಬಸ್ಸಲ್ಲಿ ಬರ್ತೀವಿ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ಇಲ್ಲಿ ಫುಲ್ ಕಾಡಿದೆ, ಕಾಡು ಮಧ್ಯೆ ಇದೆ. ಇಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಕಾಡು ಮಧ್ಯೆ ಬಸ್ ಹೋಗ್ತಾ ಇದೆ. ಇಲ್ಲಿ ವ್ಯೂ ಪಾಯಿಂಟ್ ಇದೆ ನೋಡಿ, ಚೆನ್ನಾಗಿದೆ. ಮುಂಚೆ ಇಲ್ಲೆಲ್ಲ ಕಾರ್ ಬಿಡ್ತಾಯಿದ್ರು 2 ಇಯರ್ಸ್ ಬ್ಯಾಕು. ಇವಾಗ ಕಾರ್ ಬಿಡ್ತಾ ಇಲ್ಲ, ಯಾಕಂತ ನಂಗೆ ಗೊತ್ತಿಲ್ಲ. ನಾನು ಲಾಸ್ಟ್ 2 ವೀಡಿಯೋಸು PBI ವೀಡಿಯೋ ಹಾಕಿದ್ದೆ. ಅದರಲ್ಲಿ ಫಸ್ಟ್ PBI ವೀಡಿಯೋ ಹಾಕಿದಾಗ ನಾನು ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ದು ಒಂದು ವೀಡಿಯೋ ಹಾಕಿದ್ದೆ. ಅದು ಈ ಚಿಕ್ಕಬಳ್ಳಾಪುರ ರೋಡಿಂದನೇ ಹೋಗಬೇಕು. ಇವಾಗ ನಾವು ಇಲ್ಲಿ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇವಾಗ ನಾವು ಕೆಳಗಡೆ ಇಳಿತಾ ಇದ್ದೀವಿ ನೋಡಿ. ಬನ್ನಿ ಕೆಳಗಡೆ ಹೋಗೋಣ. ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ 2 ಪಾಯಿಂಟ್ಸ್ಗಳಿದ್ದಾವೆ, ಮೇನ್ ಪಾಯಿಂಟ್ಸು. ಫಸ್ಟು ಬಂದುಬಿಟ್ಟು ವ್ಯೂ ಪಾಯಿಂಟು ಮತ್ತು ದೇವಸ್ಥಾನ ಇದೆ. ಇವಾಗ ನಾವು ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ ನೋಡಿ, ಹೆಂಗಿದೆ ವ್ಯೂ ಪಾಯಿಂಟು. ಇವಾಗ ನಾವು ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ ನೋಡಿ, ಎಷ್ಟು ಡೀಪ್ ಆಗಿದೆ ನೋಡಿ. ನೋಡಿ ಇವಾಗ ಇದು ವ್ಯೂ ಪಾಯಿಂಟು, ಹಿಂಗೆ ಹೋಗೋಣ ಹೋಗಕ್ಕೆ. ಹಾಂ, ಸ್ಲಿಪ್ ಆಗುತ್ತೆ ಇಲ್ಲಿ ನೋಡಿ, ಎಷ್ಟು ಡೀಪ್ ಇದೆ ನೋಡಿ. ನೋಡಿ ಇಲ್ಲಿ ಹೆಂಗಿದೆ. ಇವಾಗ ನಾವು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ದೇವಸ್ಥಾನ ಹತ್ರ సారేమో చెప్తాను.
तुम सड़े सड़े इकडे लोड अकडे A few moments later. ಇಲ್ಲಿ ಕ್ಲೈಂಬಿಂಗ್ ಎಲ್ಲ ಮಾಡಬಾರ್ದು ಅಂತ ಹಾಕೋರೆ ನೋಡಿ ಹೆಂಗಿದೆ ನೋಡಿ. ಇದು ಮುಂದೆನೇ ಒಂದು ದೇವಸ್ಥಾನ ಇದೆ, ಇಷ್ಟು ದೊಡ್ಡದಿದೆ ನೋಡಿ. ಇವಾಗ ನಾನು ಇದು ದೇವಸ್ಥಾನ ಹತ್ರ ಬಂದಿದ್ದೀನಿ. ಇದು ನಂದಿಕೇಶ್ವರ ದೇವಸ್ಥಾನ ಅಂತ ನೋಡಿ. ಎಲ್ಲ ಕಲ್ಲಲ್ಲೇ ಮಾಡಿದ್ದಲ್ಲ, ಚೆನ್ನಾಗಿದೆ ನೋಡಿ. ಆರು ಗಂಟೆ ಹೋಗ್ತೀನಿ ಬಿಡಿ, 6 ಹಿಂಗೆ ಕರ್ಕೊಂಡು ಹೋಗ್ತೀನಿ. ನೋಡಿ ಚೆನ್ನಾಗಿದೆ ನೋಡಿ ಪಾಟ್ಸ್ ಎಲ್ಲ. ಇವಾಗ ದೇವಸ್ಥಾನ ಒಳಗಡೆ ನಾನು ಹೋಗ್ತಾ ಇದ್ದೀನಿ. ಇಲ್ಲೇ ದೇವಸ್ಥಾನ. ನೋಡಿ ಲೈಟ್ ಇಲ್ಲ ಇಲ್ಲಿ. ಯೋಗ ನಂದೀಶ್ವರ ಸ್ವಾಮಿ ತೋರಿಸಿ. A few moments later. ಸಣ್ಣ ಇದೆಲ್ಲ ಗೊತ್ತಿರಲ್ಲ. ಜಡೆ ನೋಡಿದ್ರು